ನಮಸ್ಕಾರ. ಇಂದಿನ ಈ ವಿಶೇಷ ವರದಿಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿ ಹಾಗೆ ಅಷ್ಟೇ ಗಂಭೀರವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇನಪ್ಪಾ ಅಂದ್ರೆ ಆರೋಗ್ಯ ಕ್ಷೇತ್ರದ ಆಡಳಿತ ಮಂಡಳಿ ಮತ್ತು ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುವ ವೈದ್ಯರ ನಡುವೆ ನಡೆಯುತ್ತಿರುವ ಒಂದು ಹಗ್ಗ ಜಗ್ಗಾಟ. ತಮಿಳುನಾಡಿನ ಸರ್ಕಾರಿ ಆಸ್ಪತ್ರೆಗಳ ಕ್ಯಾಥ್ಲ್ಯಾಬ್ಗಳಲ್ಲಿ ಅಂದ್ರೆ ಹೃದಯ ಸಂಬಂಧಿ ತುರ್ತು ಚಿಕಿತ್ಸೆ ನೀಡುವ ಅತ್ಯಾಧುನಿಕ ವಿಭಾಗಗಳಲ್ಲಿ ಸಿಬ್ಬಂದಿಯ ನೇಮಕಾತಿ ವಿಚಾರವಾಗಿ ಒಂದು ದೊಡ್ಡ ಚರ್ಚೆ ನಡೆಯುತ್ತಿದೆ. ಬನ್ನಿ, ಇದರ ಹಿಂದಿರುವ ಅಸಲಿ ಕಥೆಯೇನು ಅಂತ ನೋಡೋಣ. ಈಗ ಒಂದು ಆಸ್ಪತ್ರೆಗೆ ಎಷ್ಟು ಜನ ಹೃದ್ರೋಗ ತಜ್ಞರು ಬೇಕು ಅಂತ ಹೇಗೆ ನಿರ್ಧಾರ ಮಾಡ್ತಾರೆ? ಈ ಒಂದು ಮೂಲಭೂತ ಪ್ರಶ್ನೆನೇ ಇಂದಿನ ನಮ್ಮ ರಿಪೋರ್ಟ್ನ ಹೈಲೈಟ್. ಒಂದು ಕಡೆ ಆಡಳಿತಾತ್ಮಕ ದಕ್ಷತೆ, ಅಂದ್ರೆ ಇರುವ ಸಂಪನ್ಮೂಲಗಳನ್ನೇ ಗರಿಷ್ಠವಾಗಿ ಬಳಸಿಕೊಳ್ಳುವ ಸರ್ಕಾರದ ಪ್ಲಾನ್. ಇನ್ನೊಂದು ಕಡೆ ದಿನನಿತ್ಯ ಆಸ್ಪತ್ರೆಯ ವಾರ್ಡ್ಗಳಲ್ಲಿ ಸಾವಿರಾರು ರೋಗಿಗಳನ್ನ ನೋಡುವ ವೈದ್ಯರು ಎದುರಿಸುತ್ತಿರುವ ನೈಜ ಪರಿಸ್ಥಿತಿ. ಇವೆರಡರ ನಡುವೆ ಎಲ್ಲಿ ತಾಳಮೇಳ ತಪ್ತಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಸರಿ, ಹಾಗಾದ್ರೆ ಇವತ್ ನಾವು ಏನೇನ್ ನೋಡ್ಲಿದ್ದೇವೆ? ಮೊದಲು ಹೃದ್ರೋಗ ನೀತಿ ಬದಲಾವಣೆ, ಎರಡನೆಯದಾಗಿ ತರ್ಕಬದ್ಧಗೊಳಿಸುವ ಯೋಜನೆಯ ವಿಶ್ಲೇಷಣೆ, ಮೂರನೆಯದಾಗಿ ವೈದ್ಯರ ಕಳವಳ, ನಾಲ್ಕನೆಯದಾಗಿ ರೋಗಿಗಳ ಹೊರೆ ಮತ್ತು ಸಿಬ್ಬಂದಿ ಬಲ, ಹಾಗೂ ಕೊನೆಯದಾಗಿ ಸೂಪರ್ ಸ್ಪೆಷಲಿಸ್ಟ್ಗಳ ಭವಿಷ್ಯ. ಭಾಗ 1: ಹೃದ್ರೋಗ ನೀತಿ ಬದಲಾವಣೆ. ತಮಿಳುನಾಡು ಆರೋಗ್ಯ ಇಲಾಖೆ ಇತ್ತೀಚೆಗೆ ತೆಗೆದುಕೊಂಡಿರುವ ಒಂದು ನಿರ್ಧಾರ ಈ ಎಲ್ಲಾ ಚರ್ಚೆಗಳಿಗೆ ಕಾರಣವಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿರುವ ಕ್ಯಾಥ್ ಲ್ಯಾಬ್ಗಳು ಪೂರ್ಣ ಪ್ರಮಾಣದಲ್ಲಿ ಬಳಕೆಯಾಗಬೇಕು ಅನ್ನೋದು ಸರ್ಕಾರದ ಮುಖ್ಯ ಉದ್ದೇಶ. ಇದಕ್ಕಾಗಿ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಅಂದರೆ ಡಿಎಂಇ ಪ್ರಸ್ತುತ ಇರುವ ಹೃದ್ರೋಗ ತಜ್ಞರ ಹುದ್ದೆಗಳನ್ನು ತರ್ಕಬದ್ಧಗೊಳಿಸಲು ಅಥವಾ ರ್ಯಾಷನಲೈಸ್ ಮಾಡಲು ಮುಂದಾಗಿದೆ. ಅಂದರೆ ಸರಳವಾಗಿ ಹೇಳಬೇಕಂದ್ರೆ ಇರುವ ಮೂಲಸೌಕರ್ಯ ಮತ್ತು ಸಿಬ್ಬಂದಿಯನ್ನ ಸಾಧ್ಯವಾದಷ್ಟು ಎಫೆಕ್ಟಿವ್ ಆಗಿ ಬಳಸಿಕೊಳ್ಳೋದು ಅವರ ಪ್ರಮುಖ ಟಾರ್ಗೆಟ್. ಭಾಗ 2: ತರ್ಕಬದ್ಧಗೊಳಿಸುವ ಯೋಜನೆಯ ವಿಶ್ಲೇಷಣೆ. ಆರೋಗ್ಯ ಇಲಾಖೆ ಈ ಸಿಬ್ಬಂದಿ ಬದಲಾವಣೆಯನ್ನ ಹೇಗೆ ಕಾರ್ಯಗತಗೊಳಿಸಲಿದೆ ಅಂತ ನೋಡಿದ್ರೆ ಇದರಲ್ಲಿ 3 ಪ್ರಮುಖ ಹಂತಗಳಿವೆ. ಮೊದಲನೆಯದ್ದು, ಕೆಲವು ಹುದ್ದೆಗಳನ್ನ ಅಸೋಸಿಯೇಟ್ ಪ್ರೊಫೆಸರಿಂದ ಪ್ರೊಫೆಸರ್ ಹುದ್ದೆಗಳಿಗೆ ಮೇಲ್ದರ್ಜೆಗೇರಿಸುವುದು. ಎರಡನೆಯದ್ದು, ಈಗಾಗಲೇ ಕೆಲಸ ಮಾಡ್ತಿರೋ ಸಿಬ್ಬಂದಿಯನ್ನ ಅಗತ್ಯವಿರುವ ಬೇರೆ ಕಡೆಗೆ ಮರುನಿಯೋಜನೆ ಮಾಡೋದು. ಮತ್ತು ಮೂರನೆಯದ್ದು, ಎಲ್ಲೆಲ್ಲಿ ಹೆಚ್ಚುವರಿ ಸಿಬ್ಬಂದಿ ಇದ್ದಾರೆ ಅಂತ ಸರ್ಕಾರ ಭಾವಿಸುತ್ತದೆಯೋ ಆ ಹುದ್ದೆಗಳನ್ನ ರದ್ದುಪಡಿಸುವುದು. ಇದರ ಅಸಲಿ ಲೆಕ್ಕಾಚಾರ ಹೇಗಿದೆ ಅಂತ ನೀವಿಲ್ಲಿ ನೋಡಬಹುದು. ಒಟ್ಟು 9 ಹಿರಿಯ ಹೃದ್ರೋಗ ತಜ್ಞರ ಹುದ್ದೆಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಲಾಗ್ತಿದೆ. ಅದೇ ಸಮಯದಲ್ಲಿ ಹೊಸದಾಗಿ 9 ಹಿರಿಯ ರೆಸಿಡೆಂಟ್ ಹುದ್ದೆಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ಆದ್ರೆ ಹೊಸ ನೇಮಕಾತಿ ಮಾಡಿಕೊಳ್ಳುವ ಬದಲು ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅಥವಾ ಎನ್ಎಂಸಿ ನಿಯಮಗಳ ಪ್ರಕಾರ ಹೆಚ್ಚುವರಿ ಅಂತ ಪರಿಗಣಿಸಲಾದ 9 ಕಿರಿಯ ರೆಸಿಡೆಂಟ್ ಹುದ್ದೆಗಳನ್ನ ರದ್ದು ಮಾಡ್ತಿದ್ದಾರೆ. ಇದೊಂಥರ ಒಂದು ಕಡೆ ತೆಗೆದು ಇನ್ನೊಂದು ಕಡೆ ಬ್ಯಾಲೆನ್ಸ್ ಮಾಡಿದ ಹಾಗೆ ಅಲ್ವಾ? ಭಾಗ 3: ವೈದ್ಯರ ಕಳವಳ. ಸರ್ಕಾರದ ಈ ಪ್ಲಾನ್ ಬಗ್ಗೆ ಸರ್ಕಾರಿ ವೈದ್ಯರು ಏನಂತಾರೆ? ಕ್ಯಾಥ್ ಲ್ಯಾಬ್ಗಳಿಗೆ ಹೆಚ್ಚಿನ ಸಿಬ್ಬಂದಿ ಒದಗಿಸುವ ಉದ್ದೇಶವನ್ನ ಅವರು ಖಂಡಿತ ಸ್ವಾಗತಿಸ್ತಾರೆ. ಆದ್ರೆ ಕೇವಲ ಇರುವ ವೈದ್ಯರನ್ನೇ ಇಲ್ಲಿಂದ ಅಲ್ಲಿಗೆ ವರ್ಗಾವಣೆ ಮಾಡೋದು ಖಂಡಿತ ಶಾಶ್ವತ ಪರಿಹಾರ ಅಲ್ಲವೇ ಅಲ್ಲ ಅನ್ನೋದು ಅವರ ಸ್ಪಷ್ಟ ನಿಲುವು. ದೀರ್ಘಾವಧಿಯಲ್ಲಿ ಹೊಸ ಹುದ್ದೆಗಳನ್ನ ಸೃಷ್ಟಿ ಮಾಡಲೇಬೇಕು ಅಂತ ಅವರು ಬಲವಾಗಿ ವಾದಿಸ್ತಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಮುಖ್ಯ ವಿಚಾರ ಅಂದ್ರೆ ಈ ಮರುನಿಯೋಜನೆಯಿಂದ ಎಂತಹ ಆಸ್ಪತ್ರೆಗಳ ಮೇಲೆ ಪ್ರಭಾವ ಬೀರ್ತಿದೆ ಅನ್ನೋದು. ಮದ್ರಾಸ್ ಮೆಡಿಕಲ್ ಕಾಲೇಜ್, ಸ್ಟ್ಯಾನ್ಲಿ, ಕೀಲ್ಪಾಕ್, ಕೊಯಂಬತ್ತೂರು ಮತ್ತು ಸೇಲಂನಂಥ ಅತಿ ಹೆಚ್ಚು ರೋಗಿಗಳು ಬರುವ ಪ್ರಮುಖ ಆಸ್ಪತ್ರೆಗಳಿಂದಲೇ ವೈದ್ಯರನ್ನ ಹೆಚ್ಚುವರಿ ಅಂಥೇಳಿ ಬೇರೆ ಕಡೆ ಕಳಿಸಲಾಗ್ತಿದೆ. ಹಾಗಾದ್ರೆ ವೈದ್ಯರ ಬೇಡಿಕೆ ಏನು? ಹೊಸ ಕ್ಯಾಥ್ಲ್ಯಾಬ್ಗಳು ಓಪನ್ ಆದಾಗ ಅಲ್ಲಿಗೆ ಹೊಸ ಸಿಬ್ಬಂದಿ ಬೇಕೇ ಬೇಕು. ಆದ್ರೆ ಹಳೆಯ ಆಸ್ಪತ್ರೆಗಳ ಸಿಬ್ಬಂದಿಯನ್ನ ಕಡಿತಗೊಳಿಸುವ ಬದಲು ಹೊಸದಾಗಿ ನೇಮಕಾತಿ ಮಾಡಿಕೊಳ್ಳಬೇಕು ಅನ್ನೋದು ಅವರ ಆಗ್ರಹ. ಪ್ರಸ್ತುತ ಇರುವ ಹುದ್ದೆಗಳನ್ನ ಮರುನಿಯೋಜಿಸುವ ಬದಲು ಕನಿಷ್ಠ 300 ಹೊಸ ಸೂಪರ್ ಸ್ಪೆಷಲಿಸ್ಟ್ ಹುದ್ದೆಗಳನ್ನ ಸೇರಿಸಬೇಕು ಅಂತ ಅವರು ಆರೋಗ್ಯ ಇಲಾಖೆಯನ್ನ ಒತ್ತಾಯಿಸುತ್ತಿದ್ದಾರೆ. ಭಾಗ 4: ರೋಗಿಗಳ ಹೊರೆ ಮತ್ತು ಸಿಬ್ಬಂದಿ ಬಲ. ಈ ಸಮಸ್ಯೆ ಹುಟ್ಕೊಳ್ಳೋಕೆ ಅಸಲಿ ಕಾರಣವೇನು ಅಂತ ನೋಡಿದ್ರೆ ನಮ್ಗೆ ಈ ಅಂಕಿಅಂಶಗಳು ಉತ್ತರ ಕೊಡ್ತವೆ. ತಮಿಳುನಾಡಿನ 3 ಆರೋಗ್ಯ ನಿರ್ದೇಶನಾಲಯಗಳಲ್ಲಿ ಒಟ್ಟು ಸುಮಾರು 18,000ದಿಂದ 20,000 ವೈದ್ಯರು ಕೆಲಸ ಮಾಡ್ತಿದ್ದಾರೆ. ಇದೊಂದು ಬೃಹತ್ ಸಂಖ್ಯೆ ಅಂತ ಮೇಲ್ನೋಟಕ್ಕೆ ಅನ್ಸ್ಬೋದು. ಆದ್ರೆ ಇದರ ಒಳಗಿನ ವಾಸ್ತವ ಏನು ಗೊತ್ತಾ? ಡಿಎಂಇ ಅಡಿಯಲ್ಲಿ ಬರುವ ಸುಮಾರು 10,000 ವೈದ್ಯರಲ್ಲಿ ಕೇವಲ 1,000ರಿಂದ 1,400 ಜನ ಮಾತ್ರ ಸೂಪರ್ ಸ್ಪೆಷಲಿಸ್ಟ್ಗಳು. ಅಂದ್ರೆ ಕೇವಲ 10% ಮಾತ್ರವೇ ಸೂಪರ್ ಸ್ಪೆಷಾಲಿಟಿ ವೈದ್ಯರಿದ್ದಾರೆ. ಇದು ತಜ್ಞ ವೈದ್ಯರ ತೀವ್ರ ಕೊರತೆಯನ್ನ ಎತ್ತಿ ತೋರಿಸುತ್ತೆ. ಮತ್ತು ಈ ಚಿತ್ರ ಮೂಲ ಸಂಘರ್ಷವನ್ನ ಬಹಳ ಸ್ಪಷ್ಟವಾಗಿ ವಿವರಿಸಿದೆ.
ಸರ್ಕಾರವು ತನ್ನ ಲೆಕ್ಕಾಚಾರಕ್ಕೆ ಎನ್ಎಂಸಿಯ ಕಟ್ಟುನಿಟ್ಟಿನ ನಿಯಮಾವಳಿಗಳನ್ನ ಅವಲಂಬಿಸಿದೆ. ಆದ್ರೆ ವೈದ್ಯರು ಹೇಳೋದೇ ಬೇರೆ. ಆಸ್ಪತ್ರೆಗೆ ಬರುವ ರೋಗಿಗಳ ವಾಸ್ತವಿಕ ಸಂಖ್ಯೆ ಆ ನಿಯಮಗಳಿಗಿಂತ 2 ಪಟ್ಟು ಹೆಚ್ಚಾಗಿದೆ ಅಂತಾರೆ. ಅಂದ್ರೆ ಈಗಿರುವ ಸಿಬ್ಬಂದಿಯಿಂದ ಇಷ್ಟು ದೊಡ್ಡ ಪ್ರಮಾಣದ ರೋಗಿಗಳನ್ನ ನಿಭಾಯಿಸೋದು ಅಸಾಧ್ಯದ ಮಾತು. ಇದು ಕೇವಲ ಬುಕ್ಕಿನರೋ ರೂಲ್ಸ್ ಬಗ್ಗೆ ನಡೀತಿರೋ ಚರ್ಚೆ ಅಲ್ಲ. ಇದು ಪ್ರತಿದಿನ ಆಸ್ಪತ್ರೆಗೆ ಬರೋ ರೋಗಿಗಳ ಜೀವದ ಪ್ರಶ್ನೆ. ಉದಾಹರಣೆಗೆ, ಮದ್ರಾಸ್ ಮೆಡಿಕಲ್ ಕಾಲೇಜ್ ಇಡೀ ಚೆನ್ನೈಗೆ ಮಾತ್ರವಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಬರೋ ಕ್ರಿಟಿಕಲ್ ಕೇಸಸ್ಗಳನ್ನ ಹ್ಯಾಂಡಲ್ ಮಾಡುತ್ತೆ. ಇಂಥ ಪ್ರಮುಖ ಕೇಂದ್ರಗಳಿಂದ ವೈದ್ಯರನ್ನ ಬೇರೆಡೆಗೆ ಕಳಿಸಿದ್ರೆ ಅಲ್ಲಿನ ಗುಣಮಟ್ಟದ ಚಿಕಿತ್ಸೆಗೆ ನೇರವಾಗಿ ಹೊಡೆತ ಬೀಳುತ್ತೆ ಅಂತ ತಜ್ಞರು ಎಚ್ಚರಿಸ್ತಿದ್ದಾರೆ. ಭಾಗ 5: ಸೂಪರ್ ಸ್ಪೆಷಲಿಸ್ಟ್ಗಳ ಭವಿಷ್ಯ. ಇದೇ ನೀತಿ ಮುಂದುವರೆದ್ರೆ ನಮ್ಮ ಭವಿಷ್ಯ ಏನಾಗಬಹುದು? ಸೇವಾ ವೈದ್ಯರ ಸಂಘದ ಅಧ್ಯಕ್ಷರಾದ ಪಿ. ಸಾಮಿನಾಥನ ಅವರ ಈ ಎಚ್ಚರಿಕೆಯನ್ನ ನಾವು ಗಂಭೀರವಾಗಿ ಪರಿಗಣಿಸಲೇಬೇಕು. ಈಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ 5 ವರ್ಷಗಳಲ್ಲಿ ಇಡೀ ರಾಜ್ಯ ಸಾರ್ವಜನಿಕ ಸೇವೆಗೆ ಲಭ್ಯವಿರುವ ಉನ್ನತ ತಜ್ಞ ವೈದ್ಯರ ಭಾರೀ ಕೊರತೆಯನ್ನ ಎದುರಿಸಬೇಕಾಗತ್ತೆ ಅಂತ ಅವರು ಹೇಳಿದ್ದಾರೆ. ವಾಸ್ತವದಲ್ಲಿ ಪರಿಸ್ಥಿತಿ ಈಗಲೇ ಸಾಕಷ್ಟು ಗಂಭೀರವಾಗಿದೆ. ತಮಿಳುನಾಡಿನ ಆರೋಗ್ಯ ಕ್ಷೇತ್ರದ ಮಾನವ ಸಂಪನ್ಮೂಲ ಭಾರತೀಯ ಸಾರ್ವಜನಿಕ ಆರೋಗ್ಯ ಗುಣಮಟ್ಟದ ಮಾನದಂಡಗಳಿಗಿಂತ ಕೆಳಗಿದೆ. ಜೊತೆಗೆ ಕೌನ್ಸಿಲಿಂಗ್ ವಿಳಂಬದಿಂದಾಗಿ ಬಹಳಷ್ಟು ಹುದ್ದೆಗಳು ಖಾಲಿಯಾಗೇ ಉಳಿದಿವೆ. ಎಲ್ಲಕ್ಕಿಂತ ಆತಂಕದ ವಿಚಾರ ಅಂದ್ರೆ, ಮುಂದೆ ಸರ್ಕಾರಿ ವ್ಯವಸ್ಥೆಯಲ್ಲಿ ತಮಗೆ ಉದ್ಯೋಗ ಸಿಗಲ್ವೇನೋ ಅನ್ನೋ ಭಯದಿಂದ ಈಗಿರೋ ಯುವ ವೈದ್ಯರು ಸೂಪರ್ ಸ್ಪೆಷಾಲಿಟಿ ಕೋರ್ಸ್ಗಳನ್ನು ಓದೋಕೆ ಹಿಂದೇಟು ಹಾಕ್ತಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಗಮನಿಸಿದಾಗ ಕೊನೆಯದಾಗಿ ನಮ್ಮೆಲ್ಲರನ್ನೂ ಕಾಡುವ ಒಂದು ಬಹುಮುಖ್ಯ ಪ್ರಶ್ನೆ ಇದು. ಆಡಳಿತಾತ್ಮಕವಾಗಿ ಹಣ ಉಳಿಸೋದು, ದಕ್ಷತೆ ಹೆಚ್ಚಿಸೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅಲ್ವಾ ರೋಗಿಗಳಿಗೆ ಸರಿಯಾದ ವಿಶೇಷ ಚಿಕಿತ್ಸೆ ಸಿಗೋದು? ಈ ಎರಡರ ನಡುವೆ ಒಂದು ಸರಿಯಾದ ಬ್ಯಾಲೆನ್ಸ್ ತರೋಕೆ ಸಾಧ್ಯನಾ? ಇದೊಂದು ಗಂಭೀರವಾದ ವಿಚಾರ. ಇದೇ ಮುಕ್ತ ಚಿಂತನೆಯೊಂದಿಗೆ ಇಂದಿನ ಈ ವರದಿಯನ್ನ ಮುಕ್ತಾಯಗೊಳಿಸುತ್ತಿದ್ದೇನೆ. ನಮಸ್ಕಾರ.